ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅಕ್ರಮ ಜಾಹೀರಾತು ಫಲಕಗಳ ವಿರುದ್ಧವಾಗಿ ಹೈಕೋರ್ಟ್ ಗರಂ ಆಗಿದೆ. ಜಿಬಿಎಗೆ ನೋಟಿಸ್ ಜಾರಿ, ಸಮಗ್ರ ವರದಿಯನ್ನ ಕೇಳಿದೆ ನ್ಯಾಯಾಲಯ. ರಾಜಧಾನಿಯಲ್ಲಿ ಹೆಚ್ಚಿದ ಅಕ್ರಮ ಎಲ್ಇಡಿ ವಾಣಿಜ್ಯ ಜಾಹೀರಾತುಗಳು, ಆಡ್ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ಎಲ್ಇಡಿ ಆಗಿರ್ಬೋದು, ಹಾಗೆ ಈ ವಾಣಿಜ್ಯ ಜಾಹೀರಾತು ಅಂತ ಏನು ಕರಿತೀವಿ ಅದು ಹೆಚ್ಚಾಗ್ತಾ ಇದೆ ಬೆಂಗಳೂರಿನಲ್ಲಿ. ಹಾಗಾಗಿ ಫಲಕಗಳ ತೆರವಿಗಾಗಿ ಕೈಗೊಂಡಂತಹ ಕ್ರಮಗಳು ಏನು ಅಂತ ಹೇಳಿ ನ್ಯಾಯಪೀಠ ಪ್ರಶ್ನೆ ಮಾಡಿದೆ. ನಿಯಮ ಬಾಹಿರ ಬೋರ್ಡ್ಗಳಿಂದ ಸಾರ್ವಜನಿಕರಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ, ತೊಂದರೆಗಳಾಗ್ತಾ ಇದೆ. ಜಾಹೀರಾತು ನೀತಿ ಉಲ್ಲಂಘಾಖೋರರ ವಿರುದ್ಧವಾಗಿ ಕ್ರಮಕ್ಕೆ ಸೂಚನೆ. ಅಂದ್ರೆ ಜಾಹೀರಾತು ಹಾಕಬೇಕು ಅಂತ ಹೇಳಿದ್ರೆ ಕೆಲವೊಂದಿಷ್ಟು ರೂಲ್ಸ್ ಇರುತ್ತೆ, ರೆಸ್ಟ್ರಿಕ್ಷನ್ಸ್ಗಳಿರುತ್ತೆ. ಆ ರೂಲ್ ಅನ್ನ ಫಾಲೋ ಮಾಡಬೇಕಾಗತ್ತೆ. ಆದ್ರೆ ಯಾರು ಆ ರೀತಿಯಾಗಿ ನಿಯಮವನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅವರ ವಿರುದ್ಧವಾಗಿ ಕ್ರಮ ಆಗಬೇಕು ಅನ್ನುವಂತ ಸೂಚನೆಯನ್ನ ನೀಡಲಾಗಿದೆ. ಬೆಳೀತಾ ಇರುವಂತಹ ಅಕ್ರಮಗಳಿಗೆ ಕಡಿವಾಣವನ್ನ ಹಾಕಬೇಕು, ಶೀಘ್ರ ಕಠಿಣ ಕ್ರಮ ಆಗಬೇಕು ಅಂತ ಹೇಳಿ ಹೈಕೋರ್ಟ್ ನಿರ್ದೇಶನವನ್ನ ನೀಡಲಾಗಿದೆ. ಹಾಗಾಗಿ ಈ ಒಂದು ನಿರ್ದೇಶನದಿಂದಾದ್ರೂ ಕೂಡ ಇನ್ನು ಮೇಲೆ ಅಕ್ರಮವಾಗಿ ಏನು ಜಾಹೀರಾತನ್ನ ಹಾಕೋದಕ್ಕೆ ಮುಂದಾಗ್ತಾರೆ ಅಥವಾ ಜಾಹೀರಾತು ಫಲಕಗಳನ್ನ ಏನು ಹಾಕ್ತಾರೆ ಅದು ನಿಲ್ಲತ್ತಾ, ಸ್ಟಾಪ್ ಆಗತ್ತಾ ಕಾದು ನೋಡಬೇಕಿದೆ. ಎಲ್ಲಿ ಹೋದ್ರೂ ಕೂಡ ಅಲ್ಲೆಲ್ಲ ಜಾಹೀರಾತುಗಳೇ ಕಾಣಿಸುತ್ತೆ. ಹಾಗಾಗಿ ಜಿಬಿಎಗೆ ನೋಟಿಸ್ ಜಾರಿ ಮಾಡಿ ಸಮಗ್ರವಾದಂತಹ ಒಂದು ರಿಪೋರ್ಟ್ ಅನ್ನ ಈಗ ನ್ಯಾಯಾಲಯ ಕೇಳಿದೆ.